Hello, my lovely students. Welcome back to my channel, English Parpancha. Today, we are going to be looking at some important English sentences that we use in daily English conversation. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ದಿನನಿತ್ಯ ಬಳಸುವಂತಹ ಒಂದು 36 ಸೆಂಟೆನ್ಸ್ಗಳು, ಸಿಂಪಲ್ ಸೆಂಟೆನ್ಸ್ಗಳನ್ನು ಹೇಗೆ ನಾವು ಇಂಗ್ಲೀಷಲ್ಲಿ ಹೇಳೋದು, ಕನ್ನಡದಲ್ಲಿ ಹೇಳೋದನ್ನು ಇಂಗ್ಲೀಷಲ್ಲಿ ಹೇಗೆ ಹೇಳೋದು ಅನ್ನೋದನ್ನು ಕಲಿಯೋಣ. If you are new to this channel, please don't forget to subscribe to my channel. Please like this video and share this video with your friends and family. ಹಾಗೆಯೇ if you have any comments, ನಿಮಗೇನಾದರೂ ಡೌಟ್ ಇದ್ದರೆ ಅಥವಾ ನಿಮಗೇನಾದರೂ ಕಾಮೆಂಟ್ ಮಾಡಬೇಕು ಅಂದರೆ ಯು ಕ್ಯಾನ್ ಕಮೆಂಟ್ ಇಟ್ ಆನ್ ದ ಕಮೆಂಟ್ ಸೆಕ್ಷನ್ ಬಿಲೋ. ಈ ವಿಡಿಯೋವನ್ನು ದಯವಿಟ್ಟು ಕೊನೆ ತನಕ ನೋಡಿ ಆ್ಯಂಡ್ ಈ ವಿಡಿಯೋವನ್ನು ಶೇರ್ ಮಾಡಿ, ಎಲ್ರಿಗೂ ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ನಿಮಗೇನಾದರೂ ಸಂದೇಹವಿದ್ದರೆ. Okay, so now without any further ado, let's dive into the video. First sentence ನೋಡಿ, ನಾನು ಪ್ರತಿದಿನ ಶಾಲೆಗೆ ಹೋಗ್ತೀನಿ. I go to school every day. I go to school every day. ನನ್ನ ಸ್ಕೂಲಲ್ಲಿ ದೊಡ್ಡ ಪ್ಲೇಗ್ರೌಂಡ್ ಇದೆ. My school has a big playground. My school has a big playground. ಇದನ್ನು ಎರಡು ಥರ ಹೇಳ್ಬೋದು. ಸೊ ನನ್ನ ಸ್ಕೂಲಲ್ಲಿ ದೊಡ್ಡ ಪ್ಲೇಗ್ರೌಂಡ್ ಇದೆ. ದೆರ್ ಈಸ್ ಅ ಬಿಗ್ ಪ್ಲೇಗ್ರೌಂಡ್ ಇನ್ ಮೈ ಸ್ಕೂಲ್ ಆರ್ ಆಟ್ ಮೈ ಸ್ಕೂಲ್. ಅಥವಾ ಮೈ ಸ್ಕೂಲ್ ಹ್ಯಾಸ್ ಅಂದರೆ ನನ್ನ ಸ್ಕೂಲ್ ಹೊಂದಿದೆ. ಆ ಹೊಂದಿದೆ ಅನ್ನೋದು ಸಾಮಾನ್ಯವಾಗಿ ನಾವು ಕನ್ನಡದಲ್ಲಿ ಹೇಳೋದಿಲ್ಲ. ಓಕೆ, ನಾವು ಲೆಟ್ಸ್ ಸೀ ದ ನೆಕ್ಸ್ಟ್ ಸೆಂಟೆನ್ಸ್. ನಮಗೆ ಬೆಳಿಗ್ಗೆ ತರಗತಿಗಳು ಇರುತ್ತವೆ. ವಿಚ್ ಮೀನ್ಸ್ ವಿ ಹ್ಯಾವ್ ಕ್ಲಾಸಸ್ ಇನ್ ದ ಮಾರ್ನಿಂಗ್. ದಯವಿಟ್ಟು ನಾನು ಹೇಳೋ ಸೆಂಟೆನ್ಸ್ ಮತ್ತು ಅದ್ರ ಜೊತೆಗೆ ಪ್ರೊನೌನ್ಸಿಯೇಷನ್ನು ಇಂಪ್ರೂವ್ ಮಾಡ್ಕೊಳ್ಳಿ. We have classes in the morning. ನನಗೆ ಇಷ್ಟವಾದ ಸಬ್ಜೆಕ್ಟ್ ಗಣಿತ. ಇದನ್ನು ಹೇಗೆ ಹೇಳ್ಬೋದು? My favorite subject is mathematics. My favorite subject is mathematics. ಈಗ ನಾನು ಕನ್ನಡದಲ್ಲಿ ಹೇಳ್ತೀನಿ, ಅದನ್ನು ನೀವು ಇಂಗ್ಲೀಷಲ್ಲಿ ಹೇಳಿ. ಓಕೆ, ನಾನು ಪ್ರತಿದಿನ ಶಾಲೆಗೆ ಹೋಗ್ತೀನಿ. ಈಗ ಇಂಗ್ಲೀಷಲ್ಲಿ ಹೇಳಿ. ನನ್ನ ಸ್ಕೂಲಲ್ಲಿ ದೊಡ್ಡ ಪ್ಲೇಗ್ರೌಂಡ್ ಇದೆ. ನಮಗೆ ಬೆಳಿಗ್ಗೆ ತರಗತಿಗಳು ಇರುತ್ತವೆ. ನನಗೆ ಇಷ್ಟವಾದ ಸಬ್ಜೆಕ್ಟ್ ಗಣಿತ. ಓಕೆ, ಸೊ ಇದು ಪ್ರಾಕ್ಟೀಸ್ ಆದಂಗೂ ಆಗಬೇಕು. ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಸೆಂಟೆನ್ಸ್. ನೋಡೋಣ. ಮಧ್ಯಾಹ್ನ ನಮಗೆ ಲಂಚ್ ಬ್ರೇಕ್ ಇದೆ. ವಿ ಹ್ಯಾವ್ ಲಂಚ್ ಬ್ರೇಕ್ ಆಟ್ ನೂನ್. ಮಧ್ಯಾಹ್ನ 12 ಗಂಟೆಗೆ. ಓಕೆ, ನಮ್ಮ ಸ್ಕೂಲಲ್ಲಿ ಲೈಬ್ರರಿ ಇದೆ. ಅವರ್ ಸ್ಕೂಲ್ ಹ್ಯಾಸ್ ಅ ಲೈಬ್ರರಿ. ಅಂದರೆ ನಮ್ಮ ಸ್ಕೂಲ್ ಲೈಬ್ರರಿ ಹೊಂದಿದೆ. ಅದನ್ನು ಕನ್ನಡದಲ್ಲಿ ಹಾಗೆ ಹೇಳೋದಿಲ್ಲ, ಅದಕ್ಕೆ ನಾನು ನಮ್ಮ ಸ್ಕೂಲಲ್ಲಿ ಲೈಬ್ರರಿ ಇದೆ ಅಂತ ಬರೆದಿದ್ದೀನಿ. ನನಗೆ ಶಾಲೆಯಲ್ಲಿ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ. ಇದನ್ನು ಹೇಗೆ ಹೇಳ್ಬೋದು? ಐ ಹ್ಯಾವ್ ಮೆನಿ ಫ್ರೆಂಡ್ಸ್ ಆಟ್ ಸ್ಕೂಲ್. ಹೇಗೆ ಹೇಳ್ಬೋದು? ಐ ಹ್ಯಾವ್ ಮೆನಿ ಫ್ರೆಂಡ್ಸ್ ಆಟ್ ಸ್ಕೂಲ್. ನಾವು ಬ್ರೇಕ್ನಲ್ಲಿ ಆಟ ಆಡ್ತೀವಿ. ವಿ ಪ್ಲೇ ಗೇಮ್ಸ್ ಡ್ಯೂರಿಂಗ್ ರಿಸೆಸ್. ವಿ ಪ್ಲೇ ಗೇಮ್ಸ್ ಡ್ಯೂರಿಂಗ್ ರಿಸೆಸ್. ರಿಸೆಸ್ ಅಂದರೆ ಆ್ಯಕ್ಚುಲಿ ಬ್ರೇಕ್. ಓಕೆ, ಈಗ ನಾನು ಕನ್ನಡದಲ್ಲಿ ಹೇಳ್ತೀನಿ, ಅದನ್ನು ನೀವು ಇಂಗ್ಲೀಷಲ್ಲಿ ಹೇಳಕ್ಕೆ ಟ್ರೈ ಮಾಡಿ. ಮಧ್ಯಾಹ್ನ ನಮಗೆ ಲಂಚ್ ಬ್ರೇಕ್ ಇದೆ. ನಮ್ಮ ಸ್ಕೂಲಲ್ಲಿ ಲೈಬ್ರರಿ ಇದೆ. ನನಗೆ ಶಾಲೆಯಲ್ಲಿ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ. ನಾವು ಬ್ರೇಕ್ನಲ್ಲಿ ಆಟ ಆಡ್ತೀವಿ. ಆಲ್ರೈಟ್. ಓಕೆ, ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಸೆಂಟೆನ್ಸ್. ನಾನು ಪರೀಕ್ಷೆಗೆ ತುಂಬ ಕಷ್ಟಪಟ್ಟು ಓದ್ತೇನೆ. ಇದನ್ನು ಹೇಗೆ ಹೇಳ್ಬೋದು? ಐ ಸ್ಟಡಿ ಹಾರ್ಡ್ ಫಾರ್ ಮೈ ಎಕ್ಸಾಮ್ಸ್. ಏನು? ಐ ಸ್ಟಡಿ ಹಾರ್ಡ್ ಫಾರ್ ಮೈ ಎಕ್ಸಾಮ್ಸ್. ನಮ್ಮ ಶಿಕ್ಷಕರು ತುಂಬ ಒಳ್ಳೆಯವರು. ನಮ್ಮ ಶಿಕ್ಷಕರು ತುಂಬ ಒಳ್ಳೆಯವರು. ಇದನ್ನು ಅವರ್ ಟೀಚರ್ಸ್ ಆರ್ ವೆರಿ ಕೈಂಡ್. ಅವರ್ ಟೀಚರ್ಸ್ ಆರ್ ವೆರಿ ಕೈಂಡ್. ನನಗೆ ಹೊಸ ವಿಷಯಗಳನ್ನು ಕಲಿಯುವುದು ಅಂದರೆ ತುಂಬ ಇಷ್ಟ. ಐ ಎಂಜಾಯ್ ಲರ್ನಿಂಗ್ ನ್ಯೂ ಥಿಂಗ್ಸ್. ಎಂಜಾಯ್ ಅಂದರೆ ಎಂಜಾಯ್ ಮಾಡೋದು. ಅದನ್ನು ಇಂಗ್ಲೀಷಲ್ಲಿ ಹಾಗೆ ಹೇಳ್ತೀವಿ ನಾವು. ಐ ಎಂಜಾಯ್ ಲರ್ನಿಂಗ್ ನ್ಯೂ ಥಿಂಗ್ಸ್. ನಮಗೆ ಶುಕ್ರವಾರದಂದು ಚಿತ್ರಕಲೆಯ ಶಾಲೆ ಇದೆ ಅಥವಾ ತರಗತಿ ಇದೆ. ವಿ ಹ್ಯಾವ್ ಆರ್ಟ್ ಕ್ಲಾಸಸ್ ಆನ್ ಫ್ರೈಡೇಸ್. ವಿ ಹ್ಯಾವ್ ಆರ್ಟ್ ಕ್ಲಾಸಸ್ ಆನ್ ಫ್ರೈಡೇ. ಚಿತ್ರಕಲೆಯ ತರಗತಿ ಇದೆ. ಓಕೆ, ಇದನ್ನು ಕನ್ನಡದಲ್ಲಿ ಹೇಳಿ, ನಾನು ಹೇಳ್ತೀನಿ ಇಂಗ್ಲೀಷಲ್ಲಿ ಹೇಳಿ. ನಾನು ಪರೀಕ್ಷೆಗೆ ತುಂಬ ಕಷ್ಟಪಟ್ಟು ಓದ್ತೇನೆ. ನಮ್ಮ ಶಿಕ್ಷಕರು ತುಂಬ ಒಳ್ಳೆಯವರು. ನನಗೆ ಹೊಸ ವಿಷಯಗಳನ್ನು ಕಲಿಯುವುದು ತುಂಬ ಇಷ್ಟ. ನಮಗೆ ಶುಕ್ರವಾರದಂದು ಚಿತ್ರಕಲೆಯ ಶಾಲೆ ಅಥವಾ ತರಗತಿ ಇರುತ್ತದೆ. ಓಕೆ,
ನೆಕ್ಸ್ಟ್ ಸೆಂಟೆನ್ಸ್ ನೋಡೋಣ. ನಾನು ಕ್ಲಾಸ್ನಲ್ಲಿ ಮುಂದಿನ ಸಾಲಿನಲ್ಲಿ ಕೂತ್ಕೋತೀನಿ. I sit in the front row in class. I sit in the front row in class. ನನ್ನ ಸ್ಕೂಲ್ ಬ್ಯಾಗ್ ತುಂಬ ಭಾರವಿದೆ. My school bag is heavy. ಭಾರವಿದೆ. My school bag is heavy. ಪ್ರತಿ ಸೋಮವಾರ ನಮಗೆ ಅಸೆಂಬ್ಲಿ ಇರುತ್ತದೆ. We have assembly every Monday. We have assembly every Monday. ನಾನು ಸ್ಕೂಲ್ ಇವೆಂಟ್ಸ್ನಲ್ಲಿ ಭಾಗವಹಿಸುತ್ತೇನೆ. I participate in school events or I participate in school events. Okay, next sentence ನೋಡೋಣ. ನಾನು ನನ್ನ ಸ್ನೇಹಿತರೊಂದಿಗೆ ಮಧ್ಯಾಹ್ನದ ಊಟ ಮಾಡುತ್ತೇನೆ. I eat lunch with my friends. I eat lunch with my friends. ನಮಗೆ ಬುಧವಾರದಂದು ಸಂಗೀತ ಕ್ಲಾಸ್ ಇರುತ್ತದೆ. We have music lessons on Wednesdays. ಹೇಳಿ, we have music lessons on Wednesdays. ನಾನು ಪ್ರತಿದಿನ ಶಾಲೆಗೆ ಹೋಗಲು ಕಾಯುತ್ತಾ ಇರುತ್ತೇನೆ. I look forward to going to school every day. I look forward to going to school every day. ನಾನು ಕ್ಲಾಸ್ನಲ್ಲಿ ಇಂಗ್ಲಿಷ್ ಗ್ರಾಮರ್ ಓದ್ತೀನಿ ಅಥವಾ ಕಲಿತೀನಿ. I study English grammar in class. I study English grammar in class. ಓಕೆ, ಸೊ ನಾನು ಕನ್ನಡದಲ್ಲಿ ಹೇಳ್ತೀನಿ, ನೀವು ಹೇಳಿ ಇಂಗ್ಲೀಷಲ್ಲಿ. ನಾನು ನನ್ನ ಸ್ನೇಹಿತರೊಂದಿಗೆ ಮಧ್ಯಾಹ್ನದ ಊಟ ಮಾಡುತ್ತೇನೆ. ಆಲ್ರೈಟ್. ನಮಗೆ ಬುಧವಾರದಂದು ಸಂಗೀತ ಕ್ಲಾಸ್ ಇರುತ್ತದೆ. ಗುಡ್. ನಾನು ಪ್ರತಿದಿನ ಶಾಲೆಗೆ ಹೋಗಲು ಕಾಯುತ್ತಾ ಇರುತ್ತೇನೆ. ಫ್ಯಾಂಟಾಸ್ಟಿಕ್. ನಾನು ಕ್ಲಾಸ್ನಲ್ಲಿ ಇಂಗ್ಲಿಷ್ ಗ್ರಾಮರ್ ಓದ್ತೀನಿ. ವಂಡರ್ಫುಲ್. ಓಕೆ, ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಸೆಂಟೆನ್ಸ್. ನಮ್ಮ ಶಾಲೆಯಲ್ಲಿ ಕಂಪ್ಯೂಟರ್ ಲ್ಯಾಬ್ ಇದೆ. We have a computer lab at school. We have a computer lab at school. ನಾನು ಶಾಲೆಗೆ ನನ್ನ ಸ್ನೇಹಿತರೊಂದಿಗೆ ನಡ್ಕೊಂಡು ಹೋಗ್ತೀನಿ. I walk to school with my friends. I walk to school with my friends. ನಮ್ಮ ಶಾಲೆಯಲ್ಲಿ ಬಾಸ್ಕೆಟ್ಬಾಲ್ ಕೋರ್ಟ್ ಇದೆ. Our school has a basketball court. Our school has a basketball court. ನಾನು ಊಟ ಮನೆಯಿಂದ ತರ್ತೀನಿ. I bring my lunch from home. I bring my lunch from home. ಓಕೆ, ಈಗ ಕನ್ನಡದಲ್ಲಿ ಹೇಳ್ತೀನಿ, ಇಂಗ್ಲೀಷಲ್ಲಿ ಹೇಳಿ. ನಮ್ಮ ಶಾಲೆಯಲ್ಲಿ ಕಂಪ್ಯೂಟರ್ ಲ್ಯಾಬ್ ಇದೆ. ನಾನು ಶಾಲೆಗೆ ನನ್ನ ಸ್ನೇಹಿತರೊಂದಿಗೆ ನಡೆದುಕೊಂಡು ಹೋಗ್ತೇನೆ. ಗುಡ್. ನಮ್ಮ ಶಾಲೆಯಲ್ಲಿ ಬಾಸ್ಕೆಟ್ಬಾಲ್ ಕೋರ್ಟ್ ಇದೆ. ಫ್ಯಾಂಟಾಸ್ಟಿಕ್. ನಾನು ಊಟ ಮನೆಯಿಂದ ತರ್ತೀನಿ. ಓಕೆ, ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಸೆಂಟೆನ್ಸ್. ನನಗೆ ಸ್ಕೂಲ್ ಯೂನಿಫಾರ್ಮ್ ಅಥವಾ ಸಮವಸ್ತ್ರ ಇದೆ. ವಿ ಹ್ಯಾವ್ ಅ ಸ್ಕೂಲ್ ಯೂನಿಫಾರ್ಮ್. ನಮಗೆ ಅಥವಾ ನನಗೆ. ನಾವು ಬ್ರೇಕ್ ಟೈಮಲ್ಲಿ ಆಡುವುದನ್ನು ಎಂಜಾಯ್ ಮಾಡ್ತೀವಿ. ಐ ಎಂಜಾಯ್ ಪ್ಲೇಯಿಂಗ್ ಡ್ಯೂರಿಂಗ್ ಬ್ರೇಕ್ ಟೈಮ್. ನಾವು ಬ್ರೇಕ್ ಟೈಮ್ನಲ್ಲಿ ಆಡುವುದನ್ನು ಎಂಜಾಯ್ ಮಾಡ್ತೀವಿ. ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷ ವಿಜ್ಞಾನ ಜಾತ್ರೆ ನಡೆಯುತ್ತದೆ. Our school has a science fair every year. Our school has a science fair every year. ನಾನು ಕ್ಲಾಸ್ನಲ್ಲಿ ಇಂಗ್ಲಿಷ್ ಗ್ರಾಮರ್ ಕಲಿತೀನಿ. ಈ ಸೆಂಟೆನ್ಸ್ ರಿಪೀಟ್ ಆಗಿದೆ, ನೋ ಪ್ರಾಬ್ಲಮ್. I study English grammar in class. I study English grammar in class. ಓಕೆ, ನೆಕ್ಸ್ಟ್ ನೋಡೋಣ. ವನಿತಾ ಮೇಡಮ್ ನನ್ನ ಫೇವ್ರೆಟ್ ಟೀಚರ್. ವನಿತಾ ಮೇಡಮ್ ಇಸ್ ಮೈ ಫೇವ್ರೆಟ್ ಟೀಚರ್. ನಮ್ಮ ಶಾಲೆಯಲ್ಲಿ ಒಂದು ಸ್ಪೋರ್ಟ್ಸ್ ಡೇ ಇದೆ. ವಿ ಹ್ಯಾವ್ ಅ ಸ್ಪೋರ್ಟ್ಸ್ ಡೇ ಇನ್ ದ ಸ್ಕೂಲ್. ನಾನು ನನ್ನ ಕ್ಲಾಸ್ಮೇಟ್ಸ್ಗೆ ಹೋಮ್ವರ್ಕ್ ಮಾಡಲು ಹೆಲ್ಪ್ ಮಾಡ್ತೀನಿ. ಐ ಲೈಕ್ ಟು ಹೆಲ್ಪ್ ಮೈ ಕ್ಲಾಸ್ಮೇಟ್ಸ್ ವಿತ್ ದೆಯರ್ ಹೋಮ್ವರ್ಕ್. ಐ ಲೈಕ್ ಟು ಹೆಲ್ಪ್ ಮೈ ಕ್ಲಾಸ್ಮೇಟ್ಸ್ ವಿತ್ ದೆಯರ್ ಹೋಮ್ವರ್ಕ್. ನಮ್ಮ ಶಾಲೆಯಲ್ಲಿ ಬಾವುಟ ಹಾರಿಸುವ ಕಾರ್ಯಕ್ರಮ ಇರುತ್ತದೆ. Our school has a flag raising ceremony every Monday. Our school has a flag raising ceremony every Monday. ನಮ್ಮ ಶಾಲೆಯಲ್ಲಿ ಪ್ರತಿ ಸೋಮವಾರ ಬಾವುಟ ಹಾರಿಸುವ ಕಾರ್ಯಕ್ರಮ ಇರುತ್ತದೆ. ಓಕೆ, ಈಗ ನೀವು ಹೇಳಿ, ನಾನು ಕನ್ನಡದಲ್ಲಿ ಹೇಳ್ತೀನಿ. ವನಿತಾ ಮೇಡಮ್ ನನ್ನ ಫೇವ್ರೆಟ್ ಟೀಚರ್. ನಮ್ಮ ಶಾಲೆಯಲ್ಲಿ ಒಂದು ಸ್ಪೋರ್ಟ್ಸ್ ಡೇ ಇದೆ. ನಾನು ನನ್ನ ಕ್ಲಾಸ್ಮೇಟ್ಸ್ಗೆ ಹೋಮ್ವರ್ಕ್ ಮಾಡಲು ಹೆಲ್ಪ್ ಮಾಡ್ತೀನಿ.
ನಮ್ಮ ಶಾಲೆಯಲ್ಲಿ ಬಾವುಟ ಹಾರಿಸುವ ಕಾರ್ಯಕ್ರಮ ಇರುತ್ತದೆ. ಓಕೆ, we'll move to the next sentence. ನಾನು ನನ್ನ ಕ್ಲಾಸಿನಲ್ಲಿ ಟೀಚರ್ ಹೇಳುವುದನ್ನು ಚೆನ್ನಾಗಿ ಕೇಳಿಸಿಕೊಳ್ಳುತ್ತೇನೆ. ಹೇಗೆ ಹೇಳ್ಬೋದು? I listen carefully to my teachers in class. I listen carefully to my teachers in class. ನಮಗೆ ಸ್ಕೂಲ್ ಬಸ್ ಇದೆ ಸಾರಿಗೆಗೆ. We have a school bus for transportation. We have a school bus for transportation. ನಾನು ಬ್ಲ್ಯಾಕ್ ಬೋರ್ಡ್ ಮೇಲೆ ತುಂಬ ನೀಟಾಗಿ ಬರಿತೀನಿ. I write neatly on the blackboard. I write neatly on the blackboard. ನಮ್ಮ ಶಾಲೆಯಲ್ಲಿ ತರಕಾರಿ ತೋಟವಿದೆ. ನಮ್ಮ ಶಾಲೆಯಲ್ಲಿ ತರಕಾರಿ ತೋಟವಿದೆ. ಇದಕ್ಕೆ ಹೇಗೆ ಹೇಳ್ಬೋದು? Our school has a vegetable garden. ವೆಜಿಟೇಬಲ್ ಅಲ್ಲ, ವೆಜಿಟೇಬಲ್ ಗಾರ್ಡನ್. ಓಕೆ, ನಾನು ಕನ್ನಡದಲ್ಲಿ ಹೇಳ್ತೀನಿ, ನೀವು ಇಂಗ್ಲೀಷಲ್ಲಿ ಟ್ರೈ ಮಾಡಿ. ನಾನು ನನ್ನ ಕ್ಲಾಸಿನಲ್ಲಿ ಟೀಚರ್ ಹೇಳುವುದನ್ನು ಚೆನ್ನಾಗಿ ಕೇಳ್ತೇನೆ. ಆಲ್ರೈಟ್. ನಮಗೆ ಸ್ಕೂಲ್ ಬಸ್ ಇದೆ ಸಾರಿಗೆಗೆ. ಓಕೆ, ನಾನು ಬ್ಲ್ಯಾಕ್ ಬೋರ್ಡ್ ಮೇಲೆ ತುಂಬ ನೀಟಾಗಿ ಬರೀತೀನಿ. ಓಕೆ, ನಮ್ಮ ಶಾಲೆಯಲ್ಲಿ ತರಕಾರಿ ತೋಟವಿದೆ. ಆಲ್ರೈಟ್, ವೆರಿ ಗುಡ್, ವೆರಿ ಫ್ಯಾಂಟಾಸ್ಟಿಕ್. ಓಕೆ, ಆಲ್ರೈಟ್ ಸ್ನೇಹಿತರೆ, ಈ ವಿಡಿಯೋವನ್ನು ನೋಡಿದ ಎಲ್ಲರಿಗೂ ನಿಮಗೆ ಥ್ಯಾಂಕ್ಸನ್ನು ಹೇಳ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಐ ಹೋಪ್ ಯು ಎಂಜಾಯ್ಡ್ ದಿಸ್ ವಿಡಿಯೋ. This video will help you a lot in your English speaking journey, English learning journey. Okay, ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮಗೇನಾದ್ರು ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಇಫ್ ಯು ವಾಂಟ್ ಟು ಜಾಯಿನ್ ಮೈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್, ಪ್ಲೀಸ್ ಕಾಂಟ್ಯಾಕ್ಟ್ to my number given below so you can enroll my course. Thanks again. Bye bye. Take care. Keep watching my videos until my next video uploads. Bye bye.